ಬಹಳ ಪ್ರಮುಖವಾಗಿರುವಂತಹ ವಿಚಾರ ಏನು ಅಂದರೆ, ರಾಮ ಮಂದಿರ ನಮ್ಮ ಹೆಮ್ಮೆಯ ಸಂಕೇತ, ನಮ್ಮ ಸ್ವಾಭಿಮಾನದ ಸಂಕೇತ, ನಮ್ಮ ರಾಮ ಮಂದಿರ. ಈ ರಾಮ ಮಂದಿರ ನಿರ್ಮಾಣ ಆಗ್ತಿರುವಂಥದ್ದು ನಮಗೆ ಗೌರವ ಸಲ್ಲಿಸುವಂಥದ್ದು, ನಿಜವಾದ ಏನಾದ್ರು ಒಂದು ಸ್ವಾತಂತ್ರ್ಯವನ್ನು ನಾವು ಪಡಿತಾ ಇದ್ದೀವಿ. ವಿದೇಶದ ದಾಳಿಕೋರರು, ಬೇರೆ ಬೇರೆ ದೇಶದ ದಾಳಿಕೋರರಿಂದ ನಮ್ಮತನವನ್ನು ಪಡೆದು ನಮ್ಮ ಸ್ವಾಭಿಮಾನವನ್ನು ಹೆಚ್ಚಿಸಿಕೊಳ್ಳೋಕ್ಕೆ ನಮ್ಮ ಪ್ರತಿಷ್ಠೆ, ನಮ್ಮ ಸ್ವಾಭಿಮಾನದ ಸಂಕೇತವೇ ರಾಮ ಮಂದಿರ. ಇದಕ್ಕೆ ಪುನರ್ ನಿರ್ಮಾಣ ಆಗಿ ಶತಮಾನದಿಂದ ಒಂದೇ ಒಂದು ಗುರಿಯಾಗಿತ್ತು ನಮಗೆ, ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ. ಈ ರಾಮ ಮಂದಿರವು ಹಲವಾರು ಸವಾಲುಗಳ ಮಧ್ಯದಲ್ಲಿ ಇವತ್ತು ನ್ಯಾಯಾಲಯದಲ್ಲಿ ಹಲವಾರು ಹಂತದಲ್ಲಿ ನ್ಯಾಯಾಲಯದಲ್ಲಿ ಟ್ರಯಲ್ಗಳು ನಡೆದು ತೀರ್ಪುಗಳನ್ನು ಕೊಟ್ಟು, ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ತೀರ್ಪನ್ನು ಕೊಟ್ಟು, ಅದು ರಾಮ ಜನ್ಮ ಸ್ಥಳ ಅಂತ ಬಹಳ ಸ್ಪಷ್ಟವಾಗಿ ತೀರ್ಪನ್ನು ಕೊಟ್ಟ ಒಂದು ಹಿನ್ನೆಲೆಯಲ್ಲಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಿದೆ. ನಿರ್ಮಾಣ ಆಗಿ ಅದರ ಪ್ರಾಣ ಪ್ರತಿಷ್ಠಾಪನೆ ಆಗುವಂತ ಈ ಸಂದರ್ಭದಲ್ಲಿ ಇಡೀ ದೇಶವೇ ಸಂಭ್ರಮದಿಂದ ರಾಮನ ಪೂಜಿಸಿ, ರಾಮ ಮಂದಿರ ಇವತ್ತೇನು ಪ್ರಾಣ ಪ್ರತಿಷ್ಠಾಪನೆ ಆಗುವಂತ ಈ ಸುಸಂದರ್ಭದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದ ಶಿಲ್ಪಿ ಅವರು ಶ್ರೀರಾಮನ ಈ ಪ್ರತಿಮೆಯನ್ನ ನಿರ್ಮಾಣ ಮಾಡ್ತಿರುವಂತವರು ಶಿಲ್ಪಿಗಳು. ಹಾಗಾಗಿ ಎಲ್ಲಾ ಕಾರಣದಲ್ಲೂ ಕರ್ನಾಟಕದವರು, ಹನುಮನ ನಾಡನ್ನವರು, ಹನುಮ ಯಾವ ರೀತಿ ರಾಮನ ಸೇವೆನ ಮಾಡಿದ್ದಾರೆ, ಇವತ್ತು ಪ್ರತಿಮೆನೂ ಸಹ ಅಲ್ಲಿ ಸ್ಥಾಪನೆ ಆಗಿರುವಂತಹ ಪ್ರಾಣ ಪ್ರತಿಷ್ಠಾಪನೆ ಆಗಿರುವಂತಹ ರಾಮನ ಶಿಲ್ಪಿ ಕೂಡ ಕರ್ನಾಟಕದವರೇ, ಅರುಣ್ ಯೋಗಿ ಅವರು. ಈ ರೀತಿ ಎಲ್ಲಾ ಕಾರಣದಲ್ಲೂ ಇಡೀ ಕರ್ನಾಟಕ ಹೆಮ್ಮೆ ಒಂದು ಸಂಭ್ರಮದಲ್ಲಿ ಇರುವಂತಹ ಈ ಸಂದರ್ಭದಲ್ಲಿ ರಾಮ ವಿರೋಧಿ ರಾವಣನ ಅವತಾರವನ್ನ ವಹಿಸಿಕೊಂಡಿರುವಂತ, ರಾವಣನ ಪಾತ್ರವನ್ನು ವಹಿಸ್ತಿರುವಂತ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಎಷ್ಟೆಲ್ಲ ಜನ ಇವ್ರಿಗೆ ಪಾಠ ಕಲಿಸಿದ್ರು, ಜನ ಇವ್ರನ್ನ ತಿರಸ್ಕಾರವನ್ನು ಮಾಡಿದ್ರು, ಬಾರಿ ಇವ್ರನ್ನ ತಿರಸ್ಕಾರವನ್ನು ಮಾಡಿ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಿರುವಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ದಾರೆ. ಇನ್ನೂ ಅವರು ಪಾಠ ಕಲ್ತಿಲ್ಲ. ಭಯೋತ್ಪಾದಕರನ್ನ ನಮ್ಮ ಸೋದರರಂತಾರೆ. ಕಾರಸೇವಕರು ನಿಜವಾದ ದೇಶದ ರಾಷ್ಟ್ರಭಕ್ತರು ಅಂದ್ರೆ, ಈ ರಾಷ್ಟ್ರಭಕ್ತರು ಯಾರು ಅಂದ್ರೆ ಅದು ಕಾರಸೇವಕರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಿಜವಾದ ಸ್ವಾತಂತ್ರ್ಯವನ್ನ ಪಡೀಲಿಕ್ಕೆ ಕಾರಣಕರ್ತರಾದವರು ಈ ಕಾರಸೇವಕರು. ಇವ್ರನ್ನ ಗೌರವಿಸೋದು ಬದಲು 31 ವರ್ಷದ ನಂತರ ಇವತ್ತು ಇವ್ರನ್ನ ಬಂಧಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಯಾವ ಮನಸ್ಥಿತಿಯಲ್ಲಿದ್ದಾರೆ ಈ ಸರ್ಕಾರ? ಇವ್ರಿಗೆ ಏನಾಗಿದೆ? ಇಡೀ ಕನ್ನಡಿಗರಿಗೆ, ಇಡೀ ಭಾರತದಲ್ಲಿ, ಇಡೀ ವಿಶ್ವದಲ್ಲೇ ಅಗೌರವ ತರುವಂತಹ ಕೆಲಸ ನಮ್ಮ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ನಮ್ಮ ಕನ್ನಡಿಗರಿಗೆ ಮಾಡ್ತಿರುವಂತಹ ಅಗೌರವ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈಗಲಾರು ಎಚ್ಚೆತ್ಕೊಳ್ಳಿ. ಏನ್ ಕೇಸನ್ನು ದಾಖಲು ಮಾಡಿದ್ದಾರೆ, ಈ ಕೇಸನ್ನು ದಾಖಲು ಮಾಡಿರುವಂತಹ ಕೇಸನ್ನು ಹಿಂದೆ ಪಡೀರಿ, ತಕ್ಷಣ ಅವ್ರನ್ನ ಬಿಡುಗಡೆಯನ್ನ ಮಾಡಿ ಅಂತ ಒತ್ತಾಯವನ್ನ ಇವತ್ತೆಲ್ಲ ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಈ ಎಲ್ಲ ಕನ್ನಡಿಗರು ಎಲ್ಲರೂ ಈ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತಿದ್ದೀವಿ. ಈ ಬಂಡತನವನ್ನು ಬಿಡಿ, ಈಗಲಾರು ಮನವರಿಕೆನ ಮಾಡಿ, ಜನ ಕ್ಷಮಿಸ್ತಾರೆ ನಿಮ್ಮನ್ನ. ಇಲ್ಲರ ಯಾವ ಕಾರಣದಲ್ಲೂ ನೀವು ಕ್ಷಮೆಯನ್ನ ಕರ್ನಾಟಕದ ಜನ ನಿಮ್ಮನ್ನ ಕ್ಷಮಿಸಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ನಿಮ್ಮನ್ನ ಒತ್ತಾಯವನ್ನು ಮಾಡಿ ಈ ಬಿಡುಗಡೆಯನ್ನ, ಈ ಕೇಸನ್ನು ಹಿಂದೆಯನ್ನ ಪಡೀಲಿಲ್ಲ ಅಂದ್ರೆ ನಮ್ಮ ಪಕ್ಷದಲ್ಲಿ, ನಮ್ಮ ನಾಯಕರ ನಾಯಕತ್ವದಲ್ಲಿ ಈ ಹೋರಾಟವನ್ನ ತೀವ್ರಗೊಳಿಸುವಂತಹ ಕೆಲಸಗಳನ್ನ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ಕಿವಿ ಮಾತನ್ನು ಹೇಳಿ, ಈ ಸಂದರ್ಭದಲ್ಲಿ ತಕ್ಷಣ ಕೇಸನ್ನು ಹಿಂದೆ ಪಡೆಯುವಂತ ಒಂದು ಒತ್ತಾಯವನ್ನು ಮಾಡಿ ನನ್ನ ಮಾತನ್ನು ನಿಲ್ಲಿಸ್ತೀನಿ. ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.